Assalamu alaikum, my dear B.Ed first semester students. In today's online session, I shall discuss with you the practical subject EF2, that is micro teaching, and the skill introducing lesson. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಆನ್ಲೈನ್ ತರಗತಿಯಲ್ಲಿ ಚರ್ಚೆ ಮಾಡುವಂತಹ ವಿಷಯ ಅಣುಬೋಧನೆ ಅಥವಾ ಸೂಕ್ಷ್ಮ ಬೋಧನೆ ಮತ್ತು ಪಾಠವನ್ನು ಪರಿಚಯಿಸುವ ಕೌಶಲ್ಯ. ಹಾಗಾದರೆ ತಾವೆಲ್ಲ ಗಮನವಿಟ್ಟು ಕೇಳಿ. ಫಸ್ಟ್ ಆಫ್ ಆಲ್, ಮೈಕ್ರೋ ಟೀಚಿಂಗ್ ಆ್ಯಂಡ್ ಸ್ಕಿಲ್ ಆಫ್ ಇಂಟ್ರೊಡ್ಯೂಸಿಂಗ್ ಲೆಸನ್. ಬಿಫೋರ್ ದಿಸ್ concept, you try to understand about what is teaching. ಬೋಧನೆ ಎಂದರೇನು ಅನ್ನುವಂಥ ವಿಷಯ. The best approach to understanding the nature of teaching is establishing a harmonious relationship between teacher, student and subject. My dear students, teaching is nothing but it is establishing a harmonious relationship between teacher, student and subject. That is teaching. ವಿದ್ಯಾರ್ಥಿಗಳೇ, ಇಲ್ಲಿ ಬೋಧನೆ ಎಂದರೆ ವಿಶೇಷವಾಗಿ ಶಿಕ್ಷಕ, ವಿದ್ಯಾರ್ಥಿ ಮತ್ತು ವಿಷಯಗಳ ನಡುವೆ ಒಂದು ಒಳ್ಳೆಯ ಸಂಬಂಧವನ್ನು ಬೆಳೆಸುವಂತಹ ಒಂದು ಸ್ವರೂಪವನ್ನು ತಿಳಿಯುವುದೇ ಬೋಧನೆಯಾಗಿರುತ್ತದೆ. ಟೀಚಿಂಗ್ ಇಸ್ ದ ಆಕ್ಟಿವಿಟಿ ಆಫ್ facilitating learning. The activity can be facilitate or provide learning, that is called teaching. ವಿದ್ಯಾರ್ಥಿಗಳೇ, ಇಲ್ಲಿ ಕಲಿಕೆ ಎಂಬ ವಿಷಯವನ್ನು ಯಾವುದು ಪೂರೈಸುತ್ತದೋ ಅದೇ ಬೋಧನೆ. ಅಂದರೆ ವಿಶೇಷವಾಗಿ ಶಿಕ್ಷಕನಾದವನು ಇಲ್ಲಿ ಕಲಿಕೆಯನ್ನು ವಿದ್ಯಾರ್ಥಿಗಳಿಗೆ ಪೂರೈಸುತ್ತಾನೆ ಅಥವಾ ಅದರ ಸೌಲಭ್ಯವನ್ನು ಒದಗಿಸುತ್ತಾನೆ. ಅಂತಹ ಚಟುವಟಿಕೆಯೇ ಬೋಧನೆಯಾಗಿರುತ್ತದೆ. ದ ಆ್ಯಕ್ಟಿವಿಟಿ ಪ್ರೊವೈಡೆಡ್ ಬೈ ಎಸ್ಪೆಷಲಿ ದ ಟೀಚರ್ ಪ್ರೊವೈಡೆಡ್ ಫೆಸಿಲಿಟಿ ಆಫ್ ಲರ್ನಿಂಗ್, ದಟ್ ಈಸ್ ಕಾಲ್ಡ್ ಟೀಚಿಂಗ್. ನೆಕ್ಸ್ಟ್, effectiveness in teaching does not relate to teachers' age, gender and teaching experience. Here, teaching is compulsory, not required. The teacher's individual, its particular age, gender and teaching experience. He can be able to teach effectively without the consideration of his age limit or gender and teaching experience. That is called teaching. ವಿದ್ಯಾರ್ಥಿಗಳೇ, ಇಲ್ಲಿ ಬೋಧನೆ ಎನ್ನುವಾಗ ಶಿಕ್ಷಕನಾದವನು ಇಲ್ಲಿ ತನ್ನ ವಯಸ್ಸು, ಲಿಂಗ, ಬೋಧನಾ ಅನುಭವವನ್ನು ಪರಿಗಣಿಸದೆ ಆತನು ಪರಿಣಾಮಕಾರಿಯಾಗಿ ಕಲಿಕೆಯನ್ನು ಉಂಟು ಮಾಡುತ್ತಿದ್ದರೆ ಅದೇ ಕಲಿಕೆ, ಅದೇ ಬೋಧನೆಯಾಗುತ್ತದೆ. ಇಲ್ಲಿ ಇಷ್ಟೇ ವಯಸ್ಸು ಆಗಿರಬೇಕು, ಇದೇ ಲಿಂಗವನ್ನು ಹೊಂದಿರಬೇಕು ಅಥವಾ ಇಷ್ಟೇ ವರ್ಷಗಳ ಅನುಭವ, ಬೋಧನಾ ಅನುಭವ ಹೊಂದಿರಬೇಕು ಎನ್ನುವಂಥದ್ದು ಇರುವುದಿಲ್ಲ. ಆತ ಸ್ವತಃ ತಾನೇ ಒಂದು ಕೌಶಲ್ಯದಿಂದ, ಒಂದು ಸ್ಕಿಲ್ ಎನ್ನುತ್ತೇವೆ ನಾವು, ಅದರ ಮೂಲಕ ಜನ್ಮತಃ ಆತ ಒಂದು ವಿಶೇಷ ಅನುಭವವನ್ನು ಹೊಂದಿ ಪಾಠವನ್ನು ಬೋಧನೆ ಮಾಡುತ್ತಿದ್ದರೆ, ಕಲಿಕೆ ಉಂಟಾಗುತ್ತಿದ್ದರೆ ಮಕ್ಕಳಲ್ಲಿ, ಅದನ್ನು ನಾವು ಬೋಧನೆ ಎನ್ನಬಹುದು. ಹಿಯರ್, ವಾಟ್ ಈಸ್ ಲರ್ನಿಂಗ್ ಆ್ಯಂಡ್ ಹೌ ಲರ್ನಿಂಗ್ ಹ್ಯಾಪನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಕಲಿಕೆ ಎಂದರೇನು ಮತ್ತು ಕಲಿಕೆ ಹೇಗೆ ಉದ್ಭವಿಸುತ್ತದೆ ಎನ್ನುವಂಥದ್ದು. ಫಸ್ಟ್, ಲರ್ನಿಂಗ್ means
knowledge acquired by study, that is called learning. Here, from various sources, peoples, especially students or other people, acquiring the knowledge by study himself or any media or teacher, that is called learning. ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಅಥವಾ ವಿದ್ಯಾರ್ಥಿ ತನ್ನ ಸ್ವ ಅಧ್ಯಯನದಿಂದ ಜ್ಞಾನವನ್ನು ಪಡೆದುಕೊಂಡರೆ ಅದನ್ನು ನಾವು ಕಲಿಕೆ ಎನ್ನಬಹುದು. ಇಲ್ಲಿ ವಿದ್ಯಾರ್ಥಿಗಳು ವಿಶೇಷವಾಗಿ ಏನೆಂದರೆ ತರಗತಿಯಲ್ಲಿ ಶಿಕ್ಷಕರಿಂದ ಜ್ಞಾನವನ್ನು ಪಡೆಯುತ್ತಾರೆ, ಅದು ಕಲಿಕೆಯಾಗುತ್ತದೆ. ಅಥವಾ ಬೇರೆ ಬೇರೆ ಮಾಧ್ಯಮಗಳಿಂದ ಸ್ವತಃ ತಾವೇ ಅಧ್ಯಯನ ಮಾಡಿ ಜ್ಞಾನವನ್ನು ಪಡೆದುಕೊಂಡರೆ ಅದು ಕೂಡ ಕಲಿಕೆ. ಉದಾಹರಣೆಯಲ್ಲಿ ದೂರದರ್ಶನವನ್ನು ನೋಡುವುದರಿಂದ, ಕಂಪ್ಯೂಟರ್ ಬಳಸುವುದರಿಂದ, ಅಥವಾ ವೃತ್ತಪತ್ರಿಕೆ, ಮ್ಯಾಗ್ಝಿನ್ ಇವೆಲ್ಲವನ್ನು ನೋಡಿ ಅಧ್ಯಯನ ಮಾಡುವುದರಿಂದ ಕೂಡ ಕಲಿಕೆ ಉಂಟಾಗಬಹುದು. ಮೆನಿ ಪೀಪಲ್ಸ್ ದೇ ಆರ್ ಅಕ್ವೈರಿಂಗ್ ಬೈ ದ ಸ್ಟಡಿ the knowledge. It means they are acquiring knowledge through the various medias like computer, television, or newspaper, magazines, or in classroom by the teacher, that is called learning. Next, learning happens and knowledge is generated. Here, learning is happens and knowledge is generated. ಇಲ್ಲಿ ಕಲಿಕೆ ಎನ್ನುವುದು ಉಂಟಾಗುತ್ತದೆ, ಆದರೆ ಜ್ಞಾನ ಎನ್ನುವುದು ಅದು ಉದ್ಭವಿಸುತ್ತದೆ ಅಥವಾ ಜನ್ಮ ತಾಳುತ್ತದೆ ಎನ್ನಬಹುದು. ಕಲಿಕೆ ಅದು ಉಂಟಾಗುವುದು, ಜ್ಞಾನ ಎಂಬುದು ಜನ್ಮ ತಾಳುವುದು ಅನ್ನುವಂಥದ್ದನ್ನು ನಾವು ಇಲ್ಲಿ ಪರಿಗಣಿಸಬಹುದು. ದೇರ್ ಇಸ್ ಅ ಫೇಮಸ್ ಸೇಯಿಂಗ್, ಐ ಹಿಯರ್ ಐ ಫಾರ್ಗೆಟ್, ಐ ಸಿ ಐ ರಿಮೆಂಬರ್, I do, I understand. Only from hearing we can forget. Then we are seeing, then we can remember. Then we can do, then we can understand. Here, learning is effectively occurring by what we are doing, means our involvement, our activities are important in learning. That is called understanding. Only from hearing or seeing, we cannot learn effectively. We cannot understand effectively. So here we should do the work. We should involve. We should participate in learning environment, then we can understand. ಇಲ್ಲಿ ನಾವು ವಿಷಯವನ್ನು ಕಲಿಬೇಕೆಂದರೆ ಕೇಳುವುದರಿಂದ ನಾವು ಮರೆಯಬಹುದು, ನೋಡುವುದರಿಂದ ನಾವು ಕೇವಲ ನೆನಪನ್ನು ಮಾಡಿಕೊಳ್ಳಬಹುದು. ನಾವು ಮಾಡುತ್ತಾ ಕಲಿಯುತ್ತಿದ್ದರೆ ನಾವು ಅರ್ಥವನ್ನು ಮಾಡಿಕೊಳ್ಳಬಹುದು. ನೀವು ಯಾವುದೇ ಒಂದು ಚಟುವಟಿಕೆಯ ಮೂಲಕ ಮತ್ತು ವಿವಿಧ ಕಾರ್ಯಗಳಲ್ಲಿ ತೊಡಗುವುದರಿಂದ, ವಿಶೇಷವಾಗಿ ನಾವು ಅದರಲ್ಲಿ ಭಾಗವಹಿಸುವುದರಿಂದ ಅಲ್ಲಿ ಕಲಿಕೆಯು ಪರಿಣಾಮಕಾರಿಯಾಗಿ ಉಂಟಾಗುತ್ತದೆ. ನಾವು ವಿಷಯವನ್ನು ಪರಿಪೂರ್ಣವಾಗಿ ಅರ್ಥವನ್ನು ಮಾಡಿಕೊಳ್ಳಬಹುದು. ದೆನ್ ಹೌ ಲರ್ನಿಂಗ್ ಹ್ಯಾಪನ್ಸ್. ಸಪೋಸ್ ವಿ ರಿಮೆಂಬರ್ 20% ಆಫ್ ವಾಟ್ ವಿ ಹಿಯರ್. We are remembering 20% from what we are here. 30% of what we see. Through seeing, we can remember only 30%. Through seeing and hearing, we can remember 50%. So here both hearing and seeing 50%. Then through seeing, hearing and doing, our three activities are, our responses are very important. Responses: seeing, hearing and doing. It means it can be effect on our learning or remembering maximum 90%.
So here for learning activity based learning is very important in the classroom. ವಿದ್ಯಾರ್ಥಿಗಳೇ, ಇಲ್ಲಿ ಕಲಿಕೆ ಯಾವ ರೀತಿಯಲ್ಲಿ ಪರಿಣಾಮಕಾರಿಯಾಗಿ ಉಂಟಾಗುವುದನ್ನು ಇಲ್ಲಿ ಒಂದು ನೋಡಬಹುದು. ಪ್ರತಿಶತ ಎಷ್ಟೆಷ್ಟು ಪ್ರಮಾಣದಲ್ಲಿ ಕಲಿಕೆಯು ನಮ್ಮ ಒಂದು ಕಾರ್ಯಚಟುವಟಿಕೆಯಿಂದ ಉಂಟಾಗುತ್ತದೆ. ಇಲ್ಲಿ ನಾವು ಕೇಳುವುದರಿಂದ ಸರಿಸುಮಾರು 20% ನಾವು ವಿಷಯವನ್ನು ನೆನಪು ಮಾಡಿಕೊಳ್ಳಬಹುದು. ನಂತರ ಪ್ರತಿಶತ 30% ನಾವು ಬರೀ ನೋಡುವುದರಿಂದ ನಾವು ನೋಡಿಕೊಳ್ಳಬಹುದು. ಪ್ರತಿಶತ 50% ನಾವು ನೋಡುವುದರಿಂದ ಮತ್ತು ಕೇಳುವುದರಿಂದ ತಿಳ್ಕೊಳ್ಳಬಹುದು. ನಂತರ ಪ್ರತಿಶತ 90% ನಾವು ವಿಷಯವನ್ನು ಕಲಿಬೇಕಂದರೆ ನೋಡುವುದು, ಕೇಳುವುದು ಮತ್ತು ಪಾಲ್ಗೊಳ್ಳುವುದು ಅಥವಾ ಮಾಡುವುದು ಬಹಳ ಮುಖ್ಯ. ಹಾಗಾದರೆ ಯಾವುದೇ ಒಬ್ಬ ವಿದ್ಯಾರ್ಥಿ ಪರಿಣಾಮಕಾರಿಯಾಗಿ ಕಲಿಬೇಕಾದರೆ ಆತ ಬರೀ ನೋಡುವುದರಿಂದ ಅಥವಾ ಕೇಳುವುದರಿಂದ ಅದು ಅಷ್ಟೊಂದು ಪರಿಣಾಮಕಾರಿಯಾಗಿ ಉಂಟಾಗುವುದಿಲ್ಲ. ಅದೇನೆಂದರೆ ಆತ ಅದರಲ್ಲಿ ಪಾಲ್ಗೊಳ್ಳುವುದು, ಅದರಲ್ಲಿ ತಾನು ತೊಡಗಿಕೊಂಡು ಕೆಲಸವನ್ನು ಮಾಡುವುದು, ಚಟುವಟಿಕೆಯನ್ನು ಮಾಡುವುದು ಬಹಳ ಮುಖ್ಯ. ಹಾಗಾದರೆ ಇಲ್ಲಿ ಚಟುವಟಿಕೆ ಆಧಾರಿತ ಕಲಿಕೆ ಬಹಳ ಮುಖ್ಯವಾಗಿರುತ್ತದೆ. ನೆಕ್ಸ್ಟ್, ಮೈಕ್ರೋ ಟೀಚಿಂಗ್. ವಾಟ್ ಈಸ್ ಮೈಕ್ರೋ ಆ್ಯಂಡ್ ವಾಟ್ ಈಸ್ ಟೀಚಿಂಗ್? You already understood about what is teaching. Then micro means very small. Dr. Allen and his group evolved micro teaching in 1963 in America. ಪ್ರಾರಂಭದಲ್ಲಿ 1963ರಲ್ಲಿ ಅಮೇರಿಕಾದಲ್ಲಿ ಡಾಕ್ಟರ್ ಅಲೆನ್ ಮತ್ತು ಅವರ ಸಮೂಹ ಈ ಒಂದು ಸೂಕ್ಷ್ಮ ಬೋಧನೆ ಎಂಬ ಕಾರ್ಯದಲ್ಲಿ ತೊಡಗಿಕೊಂಡಿರುತ್ತಾರೆ. ಇಲ್ಲಿ ಮೈಕ್ರೋ ಟೀಚಿಂಗ್ ಅಂದರೆ ನಾವು ಅದಕ್ಕೆ ಸೂಕ್ಷ್ಮ ಬೋಧನೆ ಅಥವಾ ಅಣುಬೋಧನೆ ಎಂದು ಕರೆಯುತ್ತೇವೆ. ಪ್ರಥಮವಾಗಿ ಇದು ಕಂಡು ಬಂದಿದ್ದು 1963ರಲ್ಲಿ ಅಮೇರಿಕಾ ದೇಶದಲ್ಲಿ. ನೆಕ್ಸ್ಟ್, ಇನ್ ಅವರ್ ಇಂಡಿಯಾ ಕಂಟ್ರಿ, ಮೈಕ್ರೋ ಟೀಚಿಂಗ್ ಇನ್ ಇಂಡಿಯಾ. Micro teaching was introduced in India in 1967 with a humble attempt made by D.D. Tiwari of Government Central Pedagogical Institute, ಅಲಹಾಬಾದ್. ಪ್ರಥಮ ಬಾರಿಗೆ ಏನಂದರೆ ಸೂಕ್ಷ್ಮ ಬೋಧನೆ ಎಂಬ ವಿಷಯವು ಕಂಡು ಬಂದಿದ್ದು ಭಾರತದಲ್ಲಿ ಸರಿಸುಮಾರು 1967ರಲ್ಲಿ. ಇದರಲ್ಲಿ D.D. ತಿವಾರಿ ಅವರ ಪಾತ್ರ ಬಹಳ ಮುಖ್ಯವಾಗಿತ್ತು. ವಾಟ್ ಈಸ್ ಮೈಕ್ರೋ ಟೀಚಿಂಗ್? ಸೂಕ್ಷ್ಮ ಬೋಧನೆ ಅಥವಾ ಅಣುಬೋಧನೆ ಎಂದರೇನು? ವಾಟ್ ಈಸ್ ಮೈಕ್ರೋ ಟೀಚಿಂಗ್? ಟೀಚಿಂಗ್ ಆಫ್ ಅ ಸ್ಮಾಲ್ ಯೂನಿಟ್ ಆಫ್ ಕಂಟೆಂಟ್ ಟು ದ ಸ್ಮಾಲ್ ಗ್ರೂಪ್ ಆಫ್ ಸ್ಟೂಡೆಂಟ್ಸ್. ಸ್ಮಾಲ್ ಗ್ರೂಪ್ ಆಫ್ ಸ್ಟೂಡೆಂಟ್ಸ್, ಹಿಯರ್ ದ ರೇಂಜ್ ಈಸ್ minimum 6 to maximum 10 number of pupils or students. We are going to teach the small unit of content of any subject to the small group of students. That is called micro teaching. ಇಲ್ಲಿ ಸೂಕ್ಷ್ಮ ಬೋಧನೆ ಎಂದರೆ ಅತ್ಯಂತ ಚಿಕ್ಕಕರವಾಗಿರ್ತಕ್ಕಂಥ ವಿಷಯ ಪರಿಕಲ್ಪನೆಯನ್ನು, ಅಂದರೆ ಯಾವುದೇ ವಿಷಯದ ಒಂದು ಪರಿಕಲ್ಪನೆಯನ್ನು ಚಿಕ್ಕದಾದ ವಿದ್ಯಾರ್ಥಿಗಳ ಸಮೂಹಕ್ಕೆ, ಅಂದರೆ ಕನಿಷ್ಠ 6ರಿಂದ ಗರಿಷ್ಠ 10ರವರೆಗೆ ಸಂಖ್ಯೆಯ ವಿದ್ಯಾರ್ಥಿಗಳಿಗೆ ನಾವು ಬೋಧಿಸುವುದು. ಇಲ್ಲಿ ತರಗತಿಯಲ್ಲಿ 30-40 ಸಂಖ್ಯೆಯಷ್ಟು ವಿದ್ಯಾರ್ಥಿಗಳು ಇರುವುದಿಲ್ಲ. ಇಲ್ಲಿ ಕೇವಲ 6ರಿಂದ 10ರವರೆಗೆ ಸಂಖ್ಯೆಯ ವಿದ್ಯಾರ್ಥಿಗಳು ಇರುತ್ತಾರೆ. ಅಂದರೆ ಇದು ಚಿಕ್ಕ ಸದಸ್ಯರ ಅಥವಾ ವಿದ್ಯಾರ್ಥಿಗಳ ಗುಂಪಿನ ಸಮೂಹ ಮತ್ತು ವಿಷಯ ಕೂಡ ಚಿಕ್ಕದಾಗಿರುತ್ತದೆ. ಇದನ್ನೇ ನಾವು ಸೂಕ್ಷ್ಮ ಬೋಧನೆ ಎನ್ನುತ್ತೇವೆ. ಸೊ ಹಿಯರ್ ವಾಟ್ ಇಸ್ ಮೈಕ್ರೋ ಟೀಚಿಂಗ್? ಟೀಚಿಂಗ್ ಫಾರ್ ಓನ್ಲಿ ಸ್ಮಾಲ್ ಯೂನಿಟ್ or content of any subject to the small group of
students in a small amount of time. And also here the limit of duration is what? Minimum 5 to 10 minutes. Here student teachers, they should finish their lesson micro teaching within 5 to 10 minutes, not more than 10 minutes. ವಿದ್ಯಾರ್ಥಿಗಳು ಇಲ್ಲಿ ಅಂದರೆ ಶಿಕ್ಷಕ ವಿದ್ಯಾರ್ಥಿಗಳು ತರಬೇತಿಯನ್ನು ಪಡೆಯುವವರು ತಮ್ಮ ಈ ಚಿಕ್ಕ ಬೋಧನಾ ಪರಿಕಲ್ಪನೆಯನ್ನು ಅವರು ಕನಿಷ್ಠ 5ರಿಂದ ಗರಿಷ್ಠ 10 ನಿಮಿಷಗಳವರೆಗೆ ಪಾಠವನ್ನು ಮಾಡಿ ಮುಗಿಸಬೇಕು. ನೆಕ್ಸ್ಟ್, ಟು ಟ್ರೈನ್ inexperienced student teachers for acquiring teaching skills. Especially micro teaching is for train to the inexperienced student teacher for acquiring teaching skills. Those who are interested to become a teacher, for them they should gain the knowledge of micro teaching. They are generally inexperienced about teaching. They don't have any skill of teaching, so they are acquiring the knowledge of skills how to teach the students. That is called micro teaching. After the training of micro teaching skills, they can able to teach a whole lesson. It means 45 minutes, or they can teach up to 1 hour required time. So first should they learn, they get trained about the skills of teaching. That's called micro teaching. ಇಲ್ಲಿ ಅನುಭವವನ್ನು ಹೊಂದಿರದ ಬೋಧನಾ ಶಿಕ್ಷಕರಿಗೆ ತರಬೇತಿಯನ್ನು ಪಡುವಂತಹ ಬೋಧನಾ ಕೌಶಲ್ಯಗಳು ಇಲ್ಲಿ ಒಳಗೊಂಡಿರುತ್ತದೆ. ಆ ಬೋಧನಾ ಕೌಶಲ್ಯಗಳಿಗೆ ಅನುಗುಣವಾಗಿ ಚಿಕ್ಕ ವಿಷಯವನ್ನು ಚಿಕ್ಕ ಗಾತ್ರದ ವಿದ್ಯಾರ್ಥಿಗಳ ಸಂಖ್ಯೆಗೆ ಬೋಧನೆಯನ್ನು ಮಾಡುವುದೇ ಸೂಕ್ಷ್ಮ ಬೋಧನೆ. ಈ ಕೌಶಲ್ಯಗಳನ್ನು ಅವರು ಕಲಿತುಕೊಂಡರೆ, ಅದರ ತರಬೇತಿಯನ್ನು ಪಡೆದುಕೊಂಡರೆ, ಅವರು ಉತ್ತಮ ರೀತಿಯಲ್ಲಿ ಬೋಧನಾ ಅನುಭವವನ್ನು ಪಡೆದುಕೊಂಡು ಒಂದು ಪರಿಪೂರ್ಣವಾದ ಪಾಠವನ್ನು 45 ನಿಮಿಷಗಳ ಅಥವಾ 1 ತಾಸಿನವರೆಗೆ ಅವರು ಪಾಠವನ್ನು ಬೋಧನೆ ಮಾಡಬಹುದು. ಇಲ್ಲಿ ಮುಖ್ಯವಾಗಿರ್ತಕ್ಕಂತಹ ಉದ್ದೇಶ ಬೋಧನಾ ಅನುಭವವನ್ನು ಅಥವಾ ಬೋಧನಾ ಕೌಶಲ್ಯಗಳನ್ನು ಪಡೆದುಕೊಳ್ಳುವುದು. The main reason is what? To acquire the knowledge of teaching skills or getting the experience of teaching. Next, to improve the skills of experienced teachers. The next what the reason is to improve the skills of experienced teachers. Suppose here a person is experienced teachers. Why is called experienced teacher? Because he should know the skills of effective teaching. So here micro teaching skills training, its intention, its objectives, what? To improve the skills of experienced teachers. ಒಬ್ಬ ಬೋಧನಾ ಶಿಕ್ಷಕ, ಬೋಧನಾ ಅನುಭವ ಹೊಂದಿದ ಶಿಕ್ಷಕ ಎಂದು ನಾವು ಯಾರಿಗೆ ಕರಿತೀವಿ ಅಂದರೆ, ಅವರಿಗೆ ಬೋಧನೆಯನ್ನು ಮಾಡುವಂತಹ ಪರಿಪೂರ್ಣವಾಗಿರ್ತಕ್ಕಂತಹ ಕೌಶಲ್ಯಗಳು ಅವನಲ್ಲಿ ಅಡಗಿಕೊಂಡಿರುತ್ತವೆ. ಆ ರೀತಿಯಲ್ಲಿ ಅವರನ್ನು ಒಂದು ಅಭಿವೃದ್ಧಿಯನ್ನು ಅಂದರೆ ಅವರಿಗೆ ಇಂಪ್ರೂವ್ ಮಾಡುವಂಥ ಒಂದು ಉದ್ದೇಶ ಇದಾಗಿರುತ್ತದೆ. ವಾಟ್ ಈಸ್ ಸ್ಕಿಲ್? Here skill means generally we can say a technique, a idea about any work, any job, any profession,
etc. That is called skill. In our teaching field, teacher should have the skill of teaching. For example, driver is having many skills of driving. Without skill of driving, he cannot run the bus. Without the skill of, for example, train running or airplane, etc. The various skills are there for their various professions. Here, micro teaching means any skill based topic teaching. For example, skill of introducing lesson, skill of explanation, skill of blackboard writing, etc. So here micro teaching means it is any skill based and any topic teaching practice. ಇಲ್ಲಿ ಸೂಕ್ಷ್ಮ ಬೋಧನೆ ಎಂದರೆ ಇದು ಕೌಶಲ್ಯ ಆಧಾರಿತ ಯಾವುದೇ ಒಂದು ಪರಿಕಲ್ಪನೆಯನ್ನು ಬೋಧನೆಯನ್ನು ಮಾಡುವಂಥ ತರಬೇತಿಯಾಗಿರುತ್ತದೆ. Then micro teaching steps or cycle. First, step 1, micro lesson plan. We should prepare the micro lesson plan. It may take 2 hours or a day. Then step 2, teach 5 minutes, 6 minutes or maximum 10 minutes. Then step 3, feedback session for 5 minutes. Then step 4, a replan, it's for 10 minutes. Then step 5, reteach another group 5 minutes. Then step 6, re-feedback 5 minutes. Total 30 minutes approximately. This is the steps of micro teaching practice, or it is called as a micro teaching cycle. First, plan, teach, feedback, replan, reteach and re-feedback. ಇಲ್ಲಿ ಅಣುಬೋಧನೆಯ ಹಂತಗಳು ಅಥವಾ ಅಣುಬೋಧನೆಯ ಚಕ್ರ ಯಾವ ರೀತಿಯಲ್ಲಿ ಇರುತ್ತದೆ ಎಂದರೆ, ಮೊದಲ ಹಂತದಲ್ಲಿ ಅಣುಬೋಧನೆಯ ಬೋಧನಾ ಯೋಜನೆಯನ್ನು ತಯಾರು ಮಾಡುವುದು. ಇದಕ್ಕೆ 2 ಗಂಟೆ ಅಥವಾ 1 ದಿವಸ ತೆಗೆದುಕೊಳ್ಳಬಹುದು. ನಂತರ 2ನೇ ಹಂತದಲ್ಲಿ ಬೋಧನೆಯನ್ನು ಮಾಡುವಂತಹದ್ದು, ಅದು 5 ನಿಮಿಷ, 6 ನಿಮಿಷ ಅಥವಾ ಗರಿಷ್ಠ 10 ನಿಮಿಷವರೆಗೆ ಅದು ಸಮಯವನ್ನು ತೆಗೆದುಕೊಳ್ಳಬಹುದು. ನಂತರ ಹಂತ 3, ಇಲ್ಲಿ ಪ್ರತಿಪುಷ್ಟೀಕರಣ, ಅಂದರೆ ಅದಕ್ಕೆ ನಾವು ಫೀಡ್ಬ್ಯಾಕ್ ಇರುತ್ತೇವೆ. ಆ ಪಾಠ ಆದ ಮೇಲೆ ಪ್ರತಿಪುಷ್ಟೀಕರಣವನ್ನು ನೀಡಲು ಕನಿಷ್ಠ 5 ಅಥವಾ 6 ನಿಮಿಷವರೆಗೆ ನಾವು ನೀಡಬಹುದು. ನಂತರ ಹಂತ 4, ಅದು ಮರು ಯೋಜನೆಯಾಗಿರುತ್ತದೆ. ಮರು ಯೋಜನೆಗೆ 10 ನಿಮಿಷ ತೆಗೆದುಕೊಳ್ಳಬಹುದು. ನಂತರ ಹಂತ 5ರಲ್ಲಿ ಮರು ಯೋಜನೆಯಾದ ಮೇಲೆ ಮರುಬೋಧನೆಯನ್ನು ಮಾಡುವುದು ಮತ್ತೊಂದು ಗುಂಪಿಗೆ. ಅಂದರೆ ನೀವು ಮೊದಲು ಏನು ಪಾಠ ಮಾಡುತ್ತಿರಲ್ಲ, ಆ ಗುಂಪನ್ನು ಬಿಟ್ಟು ಬೇರೆ ಗುಂಪಿಗೆ ನೀವು ಮರುಬೋಧನೆಯನ್ನು ಮಾಡಬೇಕು. ನಂತರ ಸ್ಟೆಪ್ 6, ಹಂತ 6, ಇಲ್ಲಿ ಪುನಃ ಅವರಿಗೆ ನಾವು ಮರು ಪ್ರತಿಪುಷ್ಟೀಕರಣವನ್ನು ಸುಮಾರು 5 ನಿಮಿಷ, 6 ನಿಮಿಷವರೆಗೆ ಕೊಡಬೇಕು. ಒಟ್ಟಾರೆಯಾಗಿ ಇಲ್ಲಿ ಈ ಒಂದು ಪೂರ್ತಿಯಾದ ಒಂದು ಚಕ್ರ ಅಥವಾ ಪೂರ್ತಿ ಹಂತಗಳು ಕೊನೆಗೊಳ್ಳಲು ಸರಿಸುಮಾರು 30 ನಿಮಿಷಗಳು, ಇಲ್ಲಿ 30 ನಿಮಿಷಗಳು ಅಂದರೆ ಅರ್ಧ ತಾಸು ಇಲ್ಲಿ ಇದಕ್ಕೆ ಬೇಕಾಗುತ್ತದೆ. ನೆಕ್ಸ್ಟ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮೈಕ್ರೋ ಟೀಚಿಂಗ್. ಅಣುಬೋಧನೆಯ ಗುಣಲಕ್ಷಣಗಳು ಯಾವುವು? ಲಿಸನ್ ಹಿಯರ್. ಡ್ಯೂರೇಷನ್ ಆಫ್ ಟೀಚಿಂಗ್ as well as the number of students are less. You already understood about micro teaching is consisting only less amount of content and less amount of students, and duration also very less. ಇಲ್ಲಿ ಕಡಿಮೆ ಅವಧಿಯಲ್ಲಿ ಕಡಿಮೆ ಸಂಖ್ಯೆಯ ಮಕ್ಕಳಿಗೆ ಮತ್ತು ಚಿಕ್ಕದಾದ ವಿಷಯವನ್ನು ಬೋಧನೆ ಮಾಡುವುದಾಗಿರುತ್ತದೆ. Then content
ಈಸ್ ಡಿವೈಡೆಡ್ ಇಂಟು ಸ್ಮಾಲರ್ ಯೂನಿಟ್ಸ್. ವಿಷಯವನ್ನು ನಾವು ಚಿಕ್ಕದಾಗಿ ಅದನ್ನು ವಿಭಾಗವನ್ನು ಮಾಡುತ್ತೇವೆ. ಓನ್ಲಿ ಒನ್ ಟೀಚಿಂಗ್ ಸ್ಕಿಲ್ ಈಸ್ ಕನ್ಸಿಡರ್ಡ್ ಅಟ್ ಅ ಟೈಮ್. ಇಲ್ಲಿ ಯಾವುದೇ ಒಂದು ಕೌಶಲ್ಯವನ್ನು ಪರಿಗಣಿಸಿ ನಾವು ಬೋಧನೆಯನ್ನು ಮಾಡುವುದು. ಒಂದು ನಿರ್ದಿಷ್ಟವಾದ ಸಮಯಕ್ಕೆ ನಿರ್ದಿಷ್ಟವಾದ ಒಂದು ಕೌಶಲ್ಯವನ್ನು ಆಯ್ದುಕೊಳ್ಳಬೇಕು. ಫಾರ್ ಎ ಪರ್ಟಿಕ್ಯುಲರ್ ಟೈಮ್ ವಿ ಆರ್ ಚೂಸಿಂಗ್ ಎನಿ ಒನ್ ಪರ್ಟಿಕ್ಯುಲರ್ ಟೀಚಿಂಗ್ ಸ್ಕಿಲ್. ಫಾರ್ ಎಕ್ಸಾಂಪಲ್, ಸ್ಕಿಲ್ ಆಫ್ ಇಂಟ್ರೊಡ್ಯೂಸಿಂಗ್ ಲೆಸನ್ ಆರ್ ಸ್ಕಿಲ್ ಆಫ್ ಎಕ್ಸ್ಪ್ರೆಷನ್. ನೆಕ್ಸ್ಟ್, ಪ್ರಾವಿಷನ್ ಆಫ್ ಇಮಿಡಿಯೇಟ್ feedback. You should give the time for or provision for immediate feedback because of trainees improvement of teaching. ಇಲ್ಲಿ ವಿದ್ಯಾರ್ಥಿಗಳ ಒಂದು ಕಲಿಕೆ, ವಿದ್ಯಾರ್ಥಿಗಳ ಬೋಧನಾ ಅನುಭವ ಪ್ರಗತಿಯನ್ನು ಹೊಂದಬೇಕಾದರೆ, ಅದರ ಒಂದು ಇಂಪ್ರೂವ್ಮೆಂಟ್ ಆಗಬೇಕಾದರೆ ಅಲ್ಲಿ ಪ್ರತಿಪುಷ್ಟೀಕರಣಕ್ಕೆ ಅವಕಾಶವನ್ನು ಒದಗಿಸಿ ಕೊಡಬೇಕು. In micro teaching cycle, there is a facility of replanning, reteaching and re-evaluation. This is very important. We should provide replan, reteach and re-evaluation. ಇಲ್ಲಿ ಅಣುಬೋಧನಾ ಚಕ್ರದಲ್ಲಿ ಇಲ್ಲಿ ಏನಂದರೆ ನಾವು ವಿಶೇಷವಾಗಿ ಮರುಯೋಜನೆ, ಮರುಬೋಧನೆ ಮತ್ತು ಮರು ಮೌಲ್ಯಮಾಪನಕ್ಕೆ ನಾವು ಅವಕಾಶವನ್ನು ಒದಗಿಸಿಕೊಡುತ್ತೇವೆ. ಏಕೆಂದರೆ ಇಲ್ಲಿ ತರಬೇತಿಗಾರರು ಒಂದು ಒಳ್ಳೆಯ ಬೋಧನಾ ಅನುಭವವನ್ನು ಹೊಂದುವುದು ಆಗಿರುತ್ತದೆ. ನೆಕ್ಸ್ಟ್, ಇಟ್ ಪುಟ್ಸ್ ದ ಟೀಚರ್ ಅಂಡರ್ ದ ಮೈಕ್ರೋಸ್ಕೋಪ್. ಓಕೆ, ದ ಅಬ್ಸರ್ವರ್ಸ್ ಆರ್ ಸ್ಟೂಡೆಂಟ್ಸ್ ಆರ್ ಅಬ್ಸರ್ವಿಂಗ್ ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ಸ್ ಆ್ಯಂಡ್ presentation of lesson or demonstration of lesson, his activities, his explanations, his anything of teaching. They are observing 5 to 6 members. They are observing means a keen observation. It is called a microscope because in less amount of time and less amount of concept we can observe easily each and everything. ಇಲ್ಲಿ ಭಾಳ ಗಮನವಿಟ್ಟು ಇಲ್ಲಿ ವೀಕ್ಷಕರು ಅಂದರೆ ವಿದ್ಯಾರ್ಥಿಗಳು ಆ ತರಬೇತಿಯನ್ನು ಪಡುವಂತಹ ಶಿಕ್ಷಕ ವಿದ್ಯಾರ್ಥಿಯ ಬೋಧನೆಯನ್ನು ಅವರು ವೀಕ್ಷಿಸುತ್ತಾ ಅಲ್ಲಿ ಯಾವುದೇ ಲೋಪದೋಷವನ್ನು ಅಥವಾ ಉತ್ತಮ ಅಂಶಗಳನ್ನು ಅವರು ವೀಕ್ಷಿಸುವರು ಅಥವಾ ಗಮನದಲ್ಲಿ ಇಟ್ಟುಕೊಳ್ಳುವರು. ನೆಕ್ಸ್ಟ್, ಆಲ್ ದ ಫಾಲ್ಟ್ಸ್ ಆಫ್ ದ ಟೀಚರ್ಸ್ ಆರ್ ಅಬ್ಸರ್ವ್ಡ್. ಇಲ್ಲಿ ಯಾವುದೇ ಒಂದು ತಪ್ಪು ಲೋಪದೋಷವನ್ನು ಇಲ್ಲಿ ವಿದ್ಯಾರ್ಥಿಗಳು ಅಂದರೆ ಅವರ ಸಹೋದರರು ಅಂದರೆ ಅವರ ಮಿತ್ರರು ಗಮನಿಸುವರು. ದ ಪ್ರಾಬ್ಲಮ್ ಆಫ್ ಡಿಸಿಪ್ಲಿನ್ ಕ್ಯಾನ್ ಆಲ್ಸೋ ಬಿ ಕಂಟ್ರೋಲ್ಡ್. ಇಲ್ಲಿ ಯಾವುದೇ ಒಂದು ಶಿಸ್ತಿನ ತೊಂದರೆ ಉಂಟಾಗುತ್ತಿದ್ದರೆ ಅದು ನಿಯಂತ್ರಣದಲ್ಲಿ ಇರುತ್ತದೆ. ನೆಕ್ಸ್ಟ್, ಕಂಪ್ಯಾರಿಸನ್ ಬಿಟ್ವೀನ್ ಮೈಕ್ರೋ ಟೀಚಿಂಗ್ ಆ್ಯಂಡ್ ಟ್ರೆಡಿಷನಲ್ ಟೀಚಿಂಗ್. ಇಲ್ಲಿ ಅಣುಬೋಧನೆ ಮತ್ತು ಸಾಂಪ್ರದಾಯಿಕ ಬೋಧನೆ ನಡುವಿನ ಒಂದು ಏನೆಂದರೆ ಹೋಲಿಕೆ ಏನು ಎಂಬುದನ್ನು ನಾವು ನೋಡೋಣ. ಕಂಪ್ಯಾರಿಸನ್ ಬಿಟ್ವೀನ್ ಮೈಕ್ರೋ ಟೀಚಿಂಗ್ ಆ್ಯಂಡ್ traditional teaching. Here, micro teaching. First, class consists of a small group of 6 to 10 students. In a traditional teaching, class consists of 40 to 60 students. Next, in micro teaching, the teacher takes up one skill at a time. Here, teacher practices several skills at a time. Next, duration of time for teaching is 5 to 7 minutes. Or 6 to 10 minutes. Then here the duration is 40 to 45 minutes. Then there is immediate feedback. Here immediate feedback is not available. Next, teaching is carried on under controlled situation. Next, here there is no control over situation. The role of the supervisor is
specific and well defined to improve teaching. Here, the role of the supervisor is vague, means not clear. Next, pattern of classroom interaction can be studied objectively. Here, pattern of classroom interaction cannot be studied. Next, skills of micro teaching techniques. Here, for example, introducing skill of explanation, skill of probing questions, skill of reinforcement, skill of illustrative with example, then skill of explanation, skill of stimulus variation, then skill of blackboard writing. These are the various skill of micro teaching. ಬೋಧನಾ ಕೌಶಲ್ಯಗಳು ಯಾವೆಂದರೆ ಪಾಠವನ್ನು ಪರಿಚಯಿಸುವ ಕೌಶಲ್ಯ, ವಿವರಣಾ ಕೌಶಲ್ಯ, ನಂತರ ಪ್ರಶ್ನಿಸುವ ಕೌಶಲ್ಯ, ನಂತರ ಪ್ರಚೋದನಾ ಬದಲಾವಣೆಯ ಕೌಶಲ್ಯ, ನಂತರ ಉದಾಹರಣೆಗಳೊಂದಿಗೆ ನಿದರ್ಶಿಸುವ ಕೌಶಲ್ಯ, ನಂತರ ಇಲ್ಲಿ ವಿವರಣಾ ಕೌಶಲ್ಯ, ಪ್ರಚೋದನಾ ಬದಲಾವಣೆಯ ಕೌಶಲ್ಯ, ನಂತರ ಕಪ್ಪು ಹಲಿಗೆ ಬರೆಯುವ ಕೌಶಲ್ಯ. Next here, our first skill, that is skill of introducing lesson. First, establishing relationship with the learners. First point, what are the objectives of this skill? Establishing relationship with the learners, then linking with the past with the present experiences, then linking with the previous knowledge to new knowledge, then draw attention of peoples towards a present topic. Next, motivate or encourage peoples to listen, learn new thing. Then link between introduction and main parts. Then use of appropriate devices or techniques like questioning, examples, etc. ಇಲ್ಲಿ ಪಾಠವನ್ನು ಪರಿಚಯಿಸುವ ಕೌಶಲ್ಯ ಎಂದರೆ ಇಲ್ಲಿ ಮುಖ್ಯವಾಗಿ ಕಲಿಕಾಕಾರರು ಅಥವಾ ವಿದ್ಯಾರ್ಥಿಗಳ ನಡುವೆ ಸಂಬಂಧವನ್ನು ಸ್ಥಾಪನೆ ಮಾಡುವುದು. ನಂತರ ಇಲ್ಲಿ ಪೂರ್ವ ಅನುಭವ ಮತ್ತು ಪ್ರಸ್ತುತ ಅನುಭವ ನಡುವೆ ಸಂಬಂಧವನ್ನು ಜೋಡಿಸುವುದು. ನಂತರ ಲಿಂಕ್ ವಿತ್ ಪ್ರಿವಿಯಸ್ ನಾಲೆಜ್ ಟು ನ್ಯೂ ನಾಲೆಜ್, ಅಂದರೆ ಪೂರ್ವ ಜ್ಞಾನ ಮತ್ತು ಹೊಸ ಜ್ಞಾನ ನಡುವೆ ಒಂದು ಸಂಪರ್ಕವನ್ನು ಏರ್ಪಡಿಸುವುದು. ನೆಕ್ಸ್ಟ್ ಏನಂದರೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಪ್ರಸ್ತುತ ಕಲಿಕಾ ವಿಷಯದ ಕಡೆ ಅವರ ಗಮನವನ್ನು ಸೆಳೆಯುವುದು ಆಗಿರುತ್ತದೆ. ನಂತರ ವಿದ್ಯಾರ್ಥಿಗಳಿಗೆ ಉತ್ತೇಜಿಸುವುದು ಮತ್ತು ಅವರನ್ನು ಹೊಸ ವಿಷಯವನ್ನು ಕಲಿಯಲಿಕ್ಕೆ, ಅಂದರೆ ವಿಶೇಷವಾಗಿ ಅವರು ಕೇಳಲು ಕಲಿಯಲು ಅವರನ್ನು ಉತ್ಸಾಹಗೊಳ್ಳುವಂತೆ ಅಥವಾ ಉತ್ತೇಜನಗೊಳ್ಳುವಂತೆ ಮಾಡುವುದಾಗಿದೆ. ನಂತರ ಇಲ್ಲಿ ಮುಖ್ಯವಾಗಿ ಇಲ್ಲಿ ಪೀಠಿಕೆಯಿಂದ ಮುಖ್ಯ ವಿಷಯದ ಭಾಗಗಳ ನಡುವೆ ಸಂಬಂಧವನ್ನು ಜೋಡಿಸುವುದು, ಅಂದರೆ ಪ್ರಾರಂಭದಿಂದ ಇಲ್ಲಿ ಕೊನೆಯ ಮುಖ್ಯ ವಿಷಯದವರೆಗೆ ಸಂಬಂಧವನ್ನು ಜೋಡಿಸುವುದು. ನಂತರ ಇಲ್ಲಿ ಮುಖ್ಯವಾಗಿ ಈ ಪಾಠವನ್ನು ಪರಿಚಯಿಸುವ ಕೋಶದಲ್ಲಿ ಶಿಕ್ಷಕರು ಒಂದು ಒಳ್ಳೆಯ ತಂತ್ರಗಳನ್ನು, ಸಾಧನಗಳನ್ನು ಅವರು ಬಳಸಿಕೊಳ್ಳುವುದಾಗಿದೆ. ಇಲ್ಲಿ ಸಾಧನ ತಂತ್ರಗಳಲ್ಲಿ ಉದಾಹರಣೆಗೆ ಪ್ರಶ್ನೆಯನ್ನು ಮಾಡುವುದು, ಉದಾಹರಣೆಗಳನ್ನು ನೀಡುವುದು, ಇಲ್ಲಿ ವಿವಿಧ ದೃಶ್ಯ ಶ್ರವಣ ಉಪಕರಣಗಳನ್ನು ಬಳಸುವುದು ಅಥವಾ ಕಥೆ ಹೇಳುವುದು, ನಾಟಕ, ಕವನ ಮುಂತಾದ ತಂತ್ರಗಳನ್ನು ಅವರು ಬಳಸುವುದು ಆಗಿರುತ್ತದೆ. Here for example, skill of introducing lesson with example. Here A and B are very close friends to each other, A and B. And next
C is the friend of B. C is the friend of B. But A is don't know about C. Here A and B they already very close friends. But here C C is the person's another person. A don't know about C, and B know about C. So once a day B is introduced about the person C to A. Means C is a new thing for A. So B is introducing about C to a person. A is the very important person. He can provide or help for anything. So B is introduced who is C and what is functions, what is duties, and his attitudes, his duties, his characters, etc. Don't know the A person. So B is introduced about the C persons to the A. So here he is a teacher. C is the topic or a new concept, and A is a student. So B is introducing about C to the A. Teacher B is introducing the topic or concept like A is a student. ಇಲ್ಲಿ ಉತ್ತಮವಾದ ಉದಾಹರಣೆ ಅಂದರೆ ಬಿ ಎ ಮತ್ತು ಬಿ ಎಂಬ ಇಬ್ಬರು ಇಲ್ಲಿ ಮನುಷ್ಯರು ಅತಿ ಉತ್ತಮ ಗೆಳೆಯರು ಆಗಿರುತ್ತಾರೆ. ಇಲ್ಲಿ ಇನ್ನೊಂದು ವಿಷಯ ಅಂದರೆ ಬಿ ಮತ್ತು ಸಿ ಕೂಡ ಇಲ್ಲಿ ಗೆಳೆಯರು, ಬಟ್ ಸಿ ಬಗ್ಗೆ ಎಗೆ ಗೊತ್ತು ಇರುವುದಿಲ್ಲ. ಈತ ಒಬ್ಬ ಒಳ್ಳೆಯ ಮನುಷ್ಯ, ಈತ ಸಹಾಯವನ್ನು ಮಾಡುವಂಥ ವಿಷಯ ಅಥವಾ ಆತನಲ್ಲಿ ಏನೆಲ್ಲ ಒಂದು ಸೌಕರ್ಯಗಳು, ಏನೆಲ್ಲ ಒಂದು ಏನೆಂದರೆ ಗುಣಲಕ್ಷಣಗಳು ಇರುತ್ತವೆ, ಸಿ ಬಗ್ಗೆ ಹೇಗೆ ಗೊತ್ತಿಲ್ಲ. ಬಟ್ ಬಿ ಮತ್ತು ಸಿ ನಡುವೆ ಒಂದು ಗೆಳೆತನ ಇದೆ. ಒಂದು ಸಲ ಏನೆಂದರೆ ಬಿ ಎಂಬ ವ್ಯಕ್ತಿಯು ಆಕಸ್ಮಿಕವಾಗಿ ಸಿ ಎಂಬ ವ್ಯಕ್ತಿಯ ಬಗ್ಗೆ ವಿಚಾರವನ್ನು ಹೇಗೆ ವ್ಯಕ್ತಪಡಿಸುತ್ತಾನೆ ಅಂದರೆ ಬಿಯು ಸಿಯ ಬಗ್ಗೆ ಪರಿಚಯವನ್ನು ಹೇಗೆ ಮಾಡಿಕೊಟ್ಟನು. ಈ ರೀತಿಯಲ್ಲಿ ಉದಾಹರಣೆಯನ್ನು ನೋಡುತ್ತಾ ಇಲ್ಲಿ ಬಿ ಅಂದರೆ ಶಿಕ್ಷಕ ಆಗಿರುತ್ತಾನೆ, ಇಲ್ಲಿ ಸಿ ಅಂದರೆ ಹೊಸ ವಿಷಯ ಕಲಿಕೆ, ಒಂದು ಪರಿಕಲ್ಪನೆ. ಆ ವಿಷಯ ಪರಿಕಲ್ಪನೆಯನ್ನು ಕಲಿಯಲಿಕ್ಕೆ ಬಿ ಎಂಬ ಶಿಕ್ಷಕನ ಪರಿಚಯ ಮಾಡಿಕೊಡ್ತಾನೆ. ಯಾರಿಗೆ ಅಂದರೆ ಎ ಎಂಬ ಕಲಿಯುವ ವಿದ್ಯಾರ್ಥಿಗೆ. ನನ್ನ ಪ್ರಕಾರ ಈ ಒಂದು ಉದಾಹರಣೆಯಿಂದ ತಮಗೆ ಬಹಳ ಪರಿಣಾಮಕಾರಿಯಾಗಿ ಅರ್ಥವಾಗಿದೆ ಎಂದು ನಾನು ಭಾವಿಸುತ್ತೇನೆ. ಐ ಕ್ಯಾನ್ ಹೋಪ್ ಯು ಅಂಡರ್ಸ್ಟುಡ್ ವೆರಿ ಬೆಟರ್ to this example. Next, this skill of introducing a lesson can be described with reference to the components within, which are as follows. Here components, the two desirable behaviors are as follows. First is using previous knowledge, then using appropriate devices. For the development of introducing skill or observation, the skill of teachers, trainees. First component is a desirable behavior. In desirable behavior, the component is using previous knowledge and using appropriate devices. Then second one, undesirable behaviors. In this one, lacking in continuity and uttering irrelevant statements or questions. Here, observer or a trainee should keep in their mind desirable behaviors and undesirable behaviors. They have to try to avoid the undesirable behaviors.
lacking in continuity, and uttering relevant statements or questions. You should develop what using previous knowledge and using appropriate device when the demonstration of introducing skill. ಇಲ್ಲಿ ವಿದ್ಯಾರ್ಥಿಗಳು ಪಾಠವನ್ನು ಪರಿಚಯಿಸುವ ಕೌಶಲ್ಯದಲ್ಲಿ ಇಲ್ಲಿ ಡಿಸೈರಬಲ್ ಬಿಹೇವಿಯರ್ಸ್ ಇಲ್ಲಿ ಡಿಸೈರಬಲ್ ಬಿಹೇವಿಯರ್ಸ್ ಮತ್ತು ಅನ್ಡಿಸೈರಬಲ್ ಬಿಹೇವಿಯರ್ಸನ್ನು ಗಮನದಲ್ಲಿ ಇಟ್ಟುಕೊಳ್ಳಬೇಕು. ಸಮಂಜಸ ವರ್ತನೆಗಳು ಮತ್ತು ಅಸಮಂಜಸ ವರ್ತನೆಗಳು. ಸಮಂಜಸ ವರ್ತನೆಗಳನ್ನು ತೊಡಗಿಸಿಕೊಳ್ಳುವುದು ಬಹಳ ಮುಖ್ಯ. ಅಂದರೆ ಪೂರ್ವಜ್ಞಾನವನ್ನು ಬಳಸಿಕೊಳ್ಳಬೇಕು. ನಂತರ ಇಲ್ಲಿ ಸೂಕ್ತವಾದ ತಂತ್ರಗಳನ್ನು ಬಳಸಿಕೊಳ್ಳುವುದು. ಆದರೆ ಇಲ್ಲಿ ಅಸಮಂಜಸ ವರ್ತನೆಗಳನ್ನು ಉಂಟಾಗದಂತೆ ನೋಡಿಕೊಳ್ಳಬೇಕು. ಅದರಲ್ಲಿ ನಿರಂತರತೆಯಲ್ಲಿ ಕೊರತೆ ಅಥವಾ ಹೇಳಿಕೆ ಅಥವಾ ಪ್ರಶ್ನೆಗಳಲ್ಲಿ ಅಸಂಬದ್ಧ ಉಚ್ಚಾರಣೆ ಉಂಟಾಗದಂತೆ ನೋಡಿಕೊಳ್ಳುವುದು. ಯು ಶುಡ್ ಕೀಪ್ ಇನ್ ದ ಮೈಂಡ್ ವಾಟ್ ಲ್ಯಾಕ್ ಇನ್ ಕಂಟಿನ್ಯೂಟಿ ಆ್ಯಂಡ್ ಅಟ್ರಿಂಗ್ ಆರ್ ಪ್ರೊನೌನ್ಸ್ ಇರ್ರೆಲೆವೆಂಟ್ ಸ್ಟೇಟ್ಮೆಂಟ್ಸ್ ಆರ್ ಕ್ವಶನ್ಸ್. Try to avoid these two undesirable behaviors. Next, using appropriate devices. ಇಲ್ಲಿ ಸೂಕ್ತವಾದ ತಂತ್ರಗಳ ಬಳಕೆ. The technique used to introduce a lesson is called device. Devices can be of various kinds like. ಇಲ್ಲಿ ತಂತ್ರಗಳಲ್ಲಿ ಮುಖ್ಯವಾಗಿ ಯಾವಿರ್ತವೆ? What are the devices? Giving examples, asking questions, narrating or describing, telling a story, dramatizations, using audio visual aids or demonstrations. ಇಲ್ಲಿ ಪಾಠವನ್ನು ಪರಿಚಯಿಸುವಾಗ ಉದಾಹರಣೆಗಳನ್ನು ನೀಡಬಹುದು, ಪ್ರಶ್ನೆಗಳನ್ನು ಕೇಳಬಹುದು, ಇಲ್ಲಿ ವಿವರಿಸಬಹುದು, ಕಥೆಯನ್ನು ಹೇಳಬಹುದು, ನಾಟಕೀಕರಣವನ್ನು ಮಾಡಬಹುದು, ದೃಕ್ಶ್ರವಣ ಉಪಕರಣವನ್ನು ಬಳಸಬಹುದು ಮತ್ತು ಪ್ರದರ್ಶನವನ್ನು ಮಾಡಬಹುದು. ಯು ಕ್ಯಾನ್ ಯೂಸ್ ಎನಿ ಒನ್ ಡಿವೈಸಸ್ ಅಮಾಂಗ್ ದೆಮ್. ಥ್ರೂ ದೀಸ್ ಡಿವೈಸಸ್ ಯು ಕ್ಯಾನ್ ಇಂಟ್ರೊಡ್ಯೂಸ್ ದ ಲೆಸನ್. ಈ ಎಲ್ಲ ತಂತ್ರಗಳಿಂದ ಯಾವುದಾದ್ರೂ ತಂತ್ರಗಳನ್ನು ಉಪಯೋಗಿಸಿ ತಾವು ಪಾಠವನ್ನು ಪರಿಚಯ ಮಾಡಬಹುದು. ದ ಸೆಲೆಕ್ಷನ್ ಆಫ್ ಡಿವೈಸಸ್ ಡಿಪೆಂಡ್ಸ್ ಆನ್ ಇಟ್ಸ್ ರಿಲೆವೆನ್ಸ್ ಟು ದ ಟಾಪಿಕ್. While selecting the device, the criteria with reference to the learners to be keep in our mind. Their interest means according to the learners or students, their interest, the age group, the grade level, the maturity level. ಇಲ್ಲಿ ತಾವು ತಂತ್ರವನ್ನು ಆಯ್ಕೆ ಮಾಡುವಾಗ ವಿದ್ಯಾರ್ಥಿಗಳ ಆಸಕ್ತಿಯನ್ನು ಗಮನದಲ್ಲಿ ಇಟ್ಟುಕೊಳ್ಳಬೇಕು. ಅವರ ಒಂದು ವಯಸ್ಸಿನ ಸಮೂಹವನ್ನು ನೋಡಿಕೊಳ್ಬೇಕು, ಅವರ ಒಂದು ಗ್ರೇಡ್ ದರ್ಜೆಯನ್ನು ನೋಡಿಕೊಳ್ಬೇಕು ಮತ್ತು ಅವರ ಪರಿಪಕ್ವತೆಯ ಮಟ್ಟವನ್ನು ಕೂಡ ನೋಡಿಕೊಳ್ಬೇಕು. ನೆಕ್ಸ್ಟ್, ಅನ್ಡಿಸೈರಬಲ್ ಬಿಹೇವಿಯರ್ಸ್ ಲ್ಯಾಕ್ ಇನ್ ಕಂಟಿನ್ಯೂಟಿ. While introducing a lesson, you have to bear in mind that the statements uttered have a sequence in the ideas or information given. One statement should logically lead to another, and so on and so forth, so that there is total relation in the series of statements uttered. ಇಲ್ಲಿ ನಾವು ಪಾಠವನ್ನು ಅಂದರೆ ಪರಿಚಯಿಸುವಾಗ ಇಲ್ಲಿ ನಿರಂತರತೆಯಲ್ಲಿ ನಾವು ಕೊರತೆಯನ್ನು ತೋರಬಾರದು. ನಾವು ಸರಾಗವಾಗಿ ಒಂದಕ್ಕೊಂದು ಸಂಬಂಧವನ್ನು ಕೊಡುತ್ತಾ ಹೇಳಿಕೆಗಳನ್ನು ನಾವು ಹೇಳುತ್ತಾ ಹೋಗಬೇಕು. ಅಲ್ಲಿ ಯಾವುದೇ ಅಂತರ ನಾವು ಯಾವುದೇ ಒಂದು ಗ್ಯಾಪನ್ನು ಉಂಟು ಮಾಡಬಾರ್ದು. ಅಟರಿಂಗ್ ಇರ್ರೆಲೆವೆಂಟ್ ಸ್ಟೇಟ್ಮೆಂಟ್ಸ್ ಮೀನ್ಸ್ ಅನ್ಲೆಸ್ we should not use any statements or questions irrelevant. Only we can use relevant statement or questions. So suppose we can use the use of irrelevant statements, that is our mistakes in our teaching skills. ಇಲ್ಲಿ ನಾವು ಪಾಠವನ್ನು ಪರಿಚಯಿಸುವಾಗ ಅಸಂಬದ್ಧ ಹೇಳಿಕೆ ಪ್ರಶ್ನೆಗಳನ್ನು
ಪ್ರಸ್ತುತಪಡಿಸಬಾರದು. ಇದು ಕೂಡ ಇದು ಋಣಾತ್ಮಕ ವರ್ತನೆ ಆಗುತ್ತದೆ. ದಿಸ್ ಇಸ್ ದ ನೆಗೆಟಿವ್ ಬಿಹೇವಿಯರ್ ಆರ್ ಅನ್ಡಿಸೈರಬಲ್ ಬಿಹೇವಿಯರ್. Next, your observation schedule or a rating scale for the skill of introducing a lesson. When you are going to observe your friend or classmate or student teacher lesson, you should keep in mind how to observe or how to give feedback after lesson. You have to follow the criteria. The observation schedule means rating scale. Here you take the you have to take the slip or paper of observation schedule and write the name of student teacher and his teaching unit and class time and date. ಇಲ್ಲಿ ನೀವು ಪಾಠವನ್ನು ವೀಕ್ಷಿಸುವಾಗ ಶಿಕ್ಷಕ ವಿದ್ಯಾರ್ಥಿಯ ತಾವು ವೀಕ್ಷಣಾ ಒಂದು ಅದರ ದರ್ಜಾ ಮಾಪನವನ್ನು ಅದರ ಒಂದು ಪೇಪರ್ ತೆಗೆದುಕೊಂಡು ಅಲ್ಲಿ ನೀವು ಪಾಠವನ್ನು ವೀಕ್ಷಣೆ ಮಾಡಬೇಕು. ಅಲ್ಲಿ ಮುಖ್ಯವಾಗಿ ಇಲ್ಲಿ ಶಿಕ್ಷಕ ವಿದ್ಯಾರ್ಥಿ ಹೆಸರು, ರೈಟ್ ದ ಸ್ಟೂಡೆಂಟ್ ಟೀಚರ್ ನೇಮ್ ಆ್ಯಂಡ್ ಇಸ್ ದ ಟೀಚಿಂಗ್ ಯೂನಿಟ್, ಕ್ಲಾಸ್ ವರ್ಗವನ್ನು ಬರೀಬೇಕು, ದಿನಾಂಕವನ್ನು ಬರೀಬೇಕು ಮತ್ತು ಸಮಯವನ್ನು ಬರೀಬೇಕು. ಅಕಾರ್ಡಿಂಗ್ ಟು these 5 components, you write the grades. Suppose he used previous knowledge of people's, for example 0 1 2 3 4 5. According to your observation, you mark on these numbers. Suppose very excellent, very top, you can mark 5. Suppose very poor in using of previous knowledge, 0 2, or average, suppose average 2 3, or very much or very good demonstration of previous knowledge, you can mark on 4 or 5. ಇಲ್ಲಿ ಪೂರ್ವಜ್ಞಾನವನ್ನು ಉತ್ತಮವಾಗಿ ಆತ ಪರಿಣಾಮಕಾರಿಯಾಗಿ ಉಪಯೋಗ ಮಾಡುತ್ತಿದ್ದರೆ 4 ಅಥವಾ 5 ಇಲ್ಲಿ ಗುರುತು ಮಾಡುವಂಥದ್ದು. ಅತಿ ಕಡಿಮೆ ಪರಿಣಾಮಕಾರಿಗಿತ್ತಂದರೆ 1 0 1 2 ನಾವು ಇಲ್ಲಿ ಗುರುತು ಮಾಡಬಹುದು. ದೆನ್ ಸೆಕೆಂಡ್, ಯೂಸ್ ಅಪ್ರೋಪ್ರಿಯೇಟ್ ಡಿವೈಸ್, suitable device, for example using questioning device, examples, storytelling, drama, etc. is appropriate device. According to the device, you can mark these numbers. Suppose appropriate or not, ಸೂಕ್ತವಾದ ತಂತ್ರ ಬಳಸಿದ್ದಾನೋ ಇಲ್ಲೋ ಎಂಬುದನ್ನು ನೋಡಿಕೊಂಡು ತಾವು ಅಲ್ಲಿ ಸಂಖ್ಯೆಯನ್ನು ಗುರುತು ಮಾಡಬೇಕು. ಲ್ಯಾಕ್ ಆಫ್ ಕಂಟಿನ್ಯೂಟಿ, ಅಕಾರ್ಡಿಂಗ್ ಟು ದ ಕಂಟಿನ್ಯೂಟಿ, ವೆದರ್ ಕಂಟಿನ್ಯೂಟಿ ಈಸ್ ಆಕರ್ಡ್ ಆರ್ ನಾಟ್, ಇಲ್ಲಿ ನಿರಂತರತೆ ಉಂಟಾಯಿತು ಅಥವಾ ಇಲ್ಲ ಅದನ್ನು ನೋಡಿ ನಾವು ಸಂಖ್ಯೆನ ಗುರುತು ಮಾಡಬೇಕು. ದೆನ್ ಟೀಚರ್ ಅಟರ್ಡ್ ಇರ್ಲೆವೆಂಟ್ ಸ್ಟೇಟ್ಮೆಂಟ್ಸ್, ಮೀನ್ಸ್ ಪ್ರೊನೌನ್ಸ್ ಇರ್ಲೆವೆಂಟ್ ಸ್ಟೇಟ್ಮೆಂಟ್ ಆರ್ ಕ್ವಶನ್ಸ್. ಇಲ್ಲಿ ಅಸಂಬದ್ಧ ಹೇಳಿಕೆಯ ಒಂದು ಪ್ರಸ್ತುತಪಡಿಸುವಿಕೆ ಅಥವಾ ಉಚ್ಚಾರಣೆ ಉಂಟಾದರೆ ಅಲ್ಲಿ ಸಂಖ್ಯೆನ ಗುರುತು ಮಾಡಬೇಕು. ದೆನ್ ಒಪಿನಿಯನ್ ಅಬೌಟ್ ದ ಹೋಲ್ ಲೆಸನ್, ಲಾಸ್ಟ್ ಫಿಫ್ತ್ ಕಾಂಪೊನೆಂಟ್, the whole lesson means effective lesson, whether occurred effective lesson or not, you write the numbers. ಇಡೀ ಪಾಠವು ಯಾವ ರೀತಿಯಲ್ಲಿ ಉಂಟಾಯಿತು ಎನ್ನುವುದರ ಅಭಿಪ್ರಾಯವನ್ನು ಇಲ್ಲಿ ನಾವು ಗಮನಿಸಿ ಇಲ್ಲಿ ದರ್ಜೆಯನ್ನು ನೀಡಬೇಕು. ನೆಕ್ಸ್ಟ್, ಮಾಡೆಲ್ ಲೆಸನ್ ಪ್ಲ್ಯಾನ್ ಆಫ್ ಇಂಟ್ರೊಡ್ಯೂಸಿಂಗ್ ಸ್ಕಿಲ್, ಪಾಠವನ್ನು ಪರಿಚಯಿಸುವ ಕೌಶಲ್ಯದ ಒಂದು ಮಾದರಿ ಪಾಠವನ್ನು ಯಾವ ರೀತಿಯಲ್ಲಿ ಬರೆಯಬೇಕು. ಹೌ ಟು ರೈಟ್ ದ ಮಾಡೆಲ್ ಲೆಸನ್ ಪ್ಲ್ಯಾನ್ ಆಫ್ ಇಂಟ್ರೊಡ್ಯೂಸಿಂಗ್ ಸ್ಕಿಲ್. ಎಕ್ಸಾಂಪಲ್, ನೇಮ್ ಆಫ್ ದ ಟೀಚರ್. ದೆನ್ ಟಾಪಿಕ್, ಇಯರ್ ಎಕ್ಸಾಂಪಲ್ ಮೂಮೆಂಟ್ಸ್ ಆಫ್ ಮಹಾತ್ಮ ಗಾಂಧೀಜಿ. ನೆಕ್ಸ್ಟ್ ಸಬ್ಜೆಕ್ಟ್, ಸೋಷಿಯಲ್ ಸೈನ್ಸ್, ಡ್ಯೂರೇಷನ್ 6 minutes. ದೆನ್ ಕ್ಲಾಸ್ 10th ಸ್ಟ್ಯಾಂಡರ್ಡ್. ಇಲ್ಲಿ ಪಾಠ ಯೋಜನೆಯನ್ನು ಯಾವ ರೀತಿ ಬರಬೇಕಂದ್ರೆ ತಮ್ಮ
ಶಿಕ್ಷಕ ವಿದ್ಯಾರ್ಥಿ ಹೆಸರನ್ನು ಬರೀಬೇಕು. ನಂತರ ಇಲ್ಲಿ ಘಟಕ ಅಥವಾ ವಿಷಯವನ್ನು ಬರೀಬೇಕು. ಇಲ್ಲಿ ಗಾಂಧೀಜಿಯವರ ಚಳವಳಿ. ದೆನ್ ವಿಷಯ ಇಲ್ಲಿ ಉದಾಹರಣೆ ಸಮಾಜ ವಿಜ್ಞಾನ. ಬೋಧನಾ ಅವಧಿ ಇಲ್ಲಿ 6 ನಿಮಿಷಗಳು. ತರಗತಿ 10ನೇ ತರಗತಿ. ಇಲ್ಲಿ ಕ್ರಮ ಸಂಖ್ಯೆಯನ್ನು ಬರೀಬೇಕು. ಹಿಯರ್ ಯು ಶುಡ್ ರೈಟ್ serial numbers. In first column teachers activities and people's activities. ಶಿಕ್ಷಕರ ಚಟುವಟಿಕೆಗಳು, ವಿದ್ಯಾರ್ಥಿಗಳ ಚಟುವಟಿಕೆಗಳು. This device is the example of questioning. You can use other various devices. For example, examples device, storytelling device, or a drama device, or audiovisual device. But it is an example of into skill with only skill of device of questioning. ಇಲ್ಲಿ ನೀವು ಯಾವುದೇ ಒಂದು ತಂತ್ರವನ್ನು ಉಪಯೋಗಿಸಿ ಪಾಠವನ್ನು ಪರಿಚಯ ಮಾಡಬಹುದು. ಇಲ್ಲಿ ನಾನು ಬಳಸಿದ ತಂತ್ರ ಎಂದರೆ ಪ್ರಶ್ನಾವಳಿ ತಂತ್ರ. ಅಂದರೆ ಪ್ರಶ್ನೆಯನ್ನು ಕೇಳೋದ್ರ ಮೂಲಕ ಪೂರ್ವಜ್ಞಾನವನ್ನು ಪಡೆದುಕೊಂಡು ಪಾಠವನ್ನು ಪರಿಚಯಿಸುವುದು. ಇದೇ ರೀತಿಯಲ್ಲಿ ನೀವು ಇನ್ನೂ ಬೇರೆ ತಂತ್ರವನ್ನು ಬಳಸ್ಬೋದು. ಉದಾಹರಣೆ ನೀಡುತ್ತಾ ಪಾಠವನ್ನು ಪರಿಚಯಿಸುವುದು, ಕಥೆಯನ್ನು ಹೇಳುವುದು, ನಾಟಕವನ್ನು ಮಾಡುವುದು, ಕವನವನ್ನು ಅಥವಾ ಹಾಡನ್ನು ಹಾಡುವುದು, ಮತ್ತು ದೃಶ್ಯ ಶ್ರವಣ ಉಪಕರಣಗಳನ್ನು ಉದಾಹರಣೆಗೆ ಟಿ ವಿ, ರೇಡಿಯೋ, ಕಂಪ್ಯೂಟರ್, ನಿಮ್ಮ ಮೊಬೈಲ್, ಲ್ಯಾಪ್ಟಾಪ್, ಚಾರ್ಟ್, ಮ್ಯಾಪು ಅಥವಾ ಯಾವುದೇ ರೀತಿಯ ಒಂದು ಪ್ರದರ್ಶನವನ್ನು ಮಾಡಿ ನೀವು ಪಾಠವನ್ನು ಮಾಡ್ಬೋದು. ಯು ಕ್ಯಾನ್ ಡೆಮಾನ್ಸ್ಟ್ರೇಟ್ the practicals, you can use the audio visual aids, etc. But this is the example I have prepared here, that is the questioning method. Here our topic is what? Moments of Gandhiji. For this topic I prepared the questions. These are the previous knowledge questions. Previous knowledge means here the students' previous knowledge. Which is our country? The students' response is what? India is our country. Who were the freedom fighters of India? Answer is generally they can answer the students. Subhash Chandra Bose, Mahatma Gandhi ji, Bal Gangadhar Tilak, etc. were the freedom fighters of India. Here the student teacher receive the full sentence answer. For example, which is our country? They are telling the answer what? India. So you don't receive the answer single word, you receive the answer in full sentence. ಇಲ್ಲಿ ಉತ್ತರವನ್ನು ಪಡೆಯುವಾಗ ಪೂರ್ಣ ವಾಕ್ಯದಲ್ಲಿ ಪಡೆಯಬೇಕು. ನೆಕ್ಸ್ಟ್ ಥರ್ಡ್ ಒನ್, ಹೂ ಇಸ್ ದ ಫಾದರ್ ಆಫ್ ಅವರ್ ನೇಷನ್? ಮಹಾತ್ಮ ಗಾಂಧೀಜಿ is the father of our nation. Next, where was Gandhiji born? Gandhiji was born at Porbandar of Gujarat. Next, who were the parents of Gandhiji? Karamchand Gandhiji and Putlibai. Here you should write in sentence, Karamchand Gandhi and Putlibai were the parents of Mahatma Gandhiji. Next, which moment did Gandhiji start? Answer is improper answers. Suppose they can try to tell the answer, we can then next introduce or use the statement of aim, that is, today we shall study the lesson of moments of ಮಹಾತ್ಮ ಗಾಂಧೀಜಿ. ಈ ರೀತಿ ನಾವು ಪ್ರಶ್ನೆಗಳನ್ನು ಕೇಳೋದ್ರ ಮೂಲಕ ಕೊನೆಯದಾಗಿ ಅವರಿಂದ ಉತ್ತರ ಸ್ವಲ್ಪ ಬಂದರೂ ಸಹಿತ ಇಲ್ಲಿ ನಾವು ಮುಂದೆ ಪಾಠವನ್ನು ಹೇಳುವಂಥ ಒಂದು ಸೂಕ್ತವಾದ ಉದ್ದೇಶ ಕಥನವನ್ನು ನೀಡಬೇಕು. ಹಾಗಾದರೆ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ಮಹಾತ್ಮ ಗಾಂಧೀಜಿಯವರ ಚಳುವಳಿಯ ಬಗ್ಗೆ ಅಭ್ಯಾಸವನ್ನು ಮಾಡೋಣ. ಸೊ ಹಿಯರ್ ಯು ಶುಡ್ ಕೀಪ್ ಇನ್ ಮೈಂಡ್, you prepare the question and the answer should have the linked, means first question and answer and next question and next answer should have the link. You don't write the questions different. ಇಲ್ಲಿ ಯಾವುದೇ ನಾವು ಪ್ರಶ್ನೆಯನ್ನು ತಯಾರು ಮಾಡಿದ್ರೆ ಅದು ಒಂದಕ್ಕೊಂದು ಲಿಂಕನ್ನು ಸಂಪರ್ಕವನ್ನು ಹೊಂದಿರಬೇಕು. ವಿವಿಧ ಪ್ರಶ್ನೆಗಳನ್ನು ನಾವು ಇಲ್ಲಿ ತಯಾರು ಮಾಡಬಹುದು. ಒಂದು ಪ್ರಶ್ನೆಗೆ ಉತ್ತರ ಏನು ಬರ್ತದಲ್ಲ, ಅದೇ ಉತ್ತರದೊಂದಿಗೆ ಮುಂದಿನ ಪ್ರಶ್ನೆ ಇಲ್ಲಿ ಬರಬೇಕು. ದ ಫಸ್ಟ್ ಆನ್ಸರ್ ಕ್ಯಾನ್ ಬಿ ಕಂಟಿನ್ಯೂ ಫಾರ್ ದ ನೆಕ್ಸ್ಟ್ ಕ್ವಶನ್, ದೆನ್ ಸೆಕೆಂಡ್ ಆನ್ಸರ್ ಕ್ಯಾನ್ ಬಿ ಕಂಟಿನ್ಯೂ ಫಾರ್ ದ ಥರ್ಡ್ ಕ್ವಶನ್. ದಟ್ ಈಸ್ ದ ಲಿಂಕ್ಡ್ ಕ್ವಶನ್ ಆ್ಯಂಡ್ ಲಿಂಕ್ಡ್ ಆನ್ಸರ್ಸ್. ಸೊ ಇಟ್ ಈಸ್ ದ
chronologically or serial wise questions and serial wise answers. This is a one example or one device for introducing the lesson or your topic. You can use other devices, for example, uh, storytelling or drama or audiovisual aids, etc. I think all of you understood. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲಿಸ್ನಿಂಗ್. ನನ್ನ ಅನಿಸಿಕೆ ಪ್ರಕಾರ ಈ ಒಂದು ಆ, ತರಗತಿಯ ಒಂದು ವಿಷಯ ಸೂಕ್ಷ್ಮ ಬೋಧನೆ ಮತ್ತು ಪಾಠವನ್ನು ಪರಿಚಯಿಸುವಂಥ ಕೌಶಲ್ಯ, ಇದರ ಬಗ್ಗೆ ಪರಿಪೂರ್ಣವಾಗಿ ಅರ್ಥವಾಯಿತು ಎಂದು ನಾನು ಭಾವಿಸುತ್ತೇನೆ. ಈ ಒಂದು ಪಾಠವನ್ನು ಪರಿಚಯಿಸುವ ಕೌಶಲ್ಯದ ಮೇಲೆ ಒಂದು ತಾವು ಯಾವುದೇ ಒಂದು ವಿಷಯವ ಇಲ್ಲಿ ಸಮಾಜ ವಿಜ್ಞಾನ ಆಗಿರಬಹುದು ಅಥವಾ ಭಾಷೆ ಆಗಿರಬಹುದು ಅಥವಾ ಗಣಿತ, ವಿಜ್ಞಾನ, ಯಾವುದೇ ವಿಷಯ ಆಗಿರಬಹುದು, ಅಲ್ಲಿ ಯಾವುದೇ ಒಂದು ಪಾಠದ ಮೇಲೆ ತಾವು ಒಂದು ಪಾಠವನ್ನು ಪರಿಚಯಿಸುವ ಕೌಶಲ್ಯದ ಮೇಲೆ ಒಂದು ಪಾಠ ಯೋಜನೆಯನ್ನು ತಯಾರವನ್ನು ಮಾಡಬೇಕು. ಹಿಯರ್ ಯು ಶುಡ್ ಪ್ರಿಪೇರ್ ದ ಲೆಸನ್ ಪ್ಲ್ಯಾನ್ ಆಫ್ introducing skill on your any subject or any topic.